ನಿನ್ನೆ ದಿನನೇ ನಾನು ಪ್ರಸ್ತಾಪ ಮಾಡಿದ್ನಲ್ಲ. ಈಗ ಕೋಲಾರದ್ದು ನಿನ್ನೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು, 3 ಜನ MLAಗಳಿರ್ಬೋದು, ಎಲ್ಲ ಬಂದಿದ್ದರು. ಜೊತೆಗೆ ಹಲವಾರು ಚುನಾವಣೆ ನಡೆಸ್ತಕ್ಕಂಥ ಭಾಳ ಜನ ಇವತ್ತು ಲೀಡರ್ಸು ಕೂಡ ಪ್ರೆಸೆಂಟ್ ಇದ್ದರು. ಇವತ್ತು ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರ KR ನಗರನೂ ಸೇರಿದಂತೆ ಪ್ರತಿಯೊಬ್ಬರು ಬಂದಿದ್ದಾರೆ. ತಮ್ಮಣ್ಣ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ. ಹಾಗಾಗಿ ಸಭೆ ಪ್ರಾರಂಭ ಆಗ್ತಾ ಇದೆ. ಹಲವಾರು ವಿಚಾರಗಳ ಬಗ್ಗೆ ಮುಂದೆ ಯಾವ ರೀತಿ ಹೋಗಬೇಕು, ಚುನಾವಣೆ ಯಾವ ರೀತಿ ನಡೆಸಬೇಕು, ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಪಕ್ಷದ ವರಿಷ್ಠರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸರ್, ಅಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ ಅನ್ನೋದು. ಸೊ ಕುಮಾರಸ್ವಾಮಿ ಅವರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ವಿಚಾರಗಳು ಚರ್ಚೆ ಆಗಿದೆ? ಕುಮಾರಣ್ಣ ಅವರು ರಾಜ್ಯ ಮಟ್ಟದ ನಾಯಕರು, ಜನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಕುಮಾರಣ್ಣನ. ಹಾಗಾಗಿ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕುಮಾರಣ್ಣ ನಿಲ್ಲಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಒಂದು. ಬಹುಶಃ ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಜಿಲ್ಲೆ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಸೂಕ್ತವಾದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ವಿಚಾರಗಳನ್ನ. ನಿನ್ನೆ ದಿನನೇ ನಾನು ಪ್ರಸ್ತಾಪ ಮಾಡಿದ್ನಲ್ಲ. ಈಗ ಕೋಲಾರದ್ದು ನಿನ್ನೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು, 3 ಜನ MLAಗಳಿರ್ಬೋದು, ಎಲ್ಲ ಬಂದಿದ್ದರು. ಜೊತೆಗೆ ಹಲವಾರು ಚುನಾವಣೆ ನಡೆಸ್ತಕ್ಕಂಥ ಭಾಳ ಜನ ಇವತ್ತು ಲೀಡರ್ಸು ಕೂಡ ಪ್ರೆಸೆಂಟ್ ಇದ್ದರು. ಇವತ್ತು ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರ KR ನಗರನೂ ಸೇರಿದಂತೆ ಪ್ರತಿಯೊಬ್ಬರು ಬಂದಿದ್ದಾರೆ. ತಮ್ಮಣ್ಣ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ. ಹಾಗಾಗಿ ಸಭೆ ಪ್ರಾರಂಭ ಆಗ್ತಾ ಇದೆ. ಹಲವಾರು ವಿಚಾರಗಳ ಬಗ್ಗೆ ಮುಂದೆ ಯಾವ ರೀತಿ ಹೋಗಬೇಕು, ಚುನಾವಣೆ ಯಾವ ರೀತಿ ನಡೆಸಬೇಕು, ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಪಕ್ಷದ ವರಿಷ್ಠರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸರ್, ಅಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ ಅನ್ನೋದು. ಸೊ ಕುಮಾರಸ್ವಾಮಿ ಅವರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ವಿಚಾರಗಳು ಚರ್ಚೆ ಆಗಿದೆ? ಕುಮಾರಣ್ಣ ಅವರು ರಾಜ್ಯ ಮಟ್ಟದ ನಾಯಕರು, ಜನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಕುಮಾರಣ್ಣನ. ಹಾಗಾಗಿ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕುಮಾರಣ್ಣ ನಿಲ್ಲಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಒಂದು. ಬಹುಶಃ ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಜಿಲ್ಲೆ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಸೂಕ್ತವಾದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ವಿಚಾರಗಳನ್ನ. ನಿನ್ನೆ ದಿನನೇ ನಾನು ಪ್ರಸ್ತಾಪ ಮಾಡಿದ್ನಲ್ಲ. ಈಗ ಕೋಲಾರದ್ದು ನಿನ್ನೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು, 3 ಜನ MLAಗಳಿರ್ಬೋದು, ಎಲ್ಲ ಬಂದಿದ್ದರು. ಜೊತೆಗೆ ಹಲವಾರು ಚುನಾವಣೆ ನಡೆಸ್ತಕ್ಕಂಥ ಭಾಳ ಜನ ಇವತ್ತು ಲೀಡರ್ಸು ಕೂಡ ಪ್ರೆಸೆಂಟ್ ಇದ್ದರು. ಇವತ್ತು ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರ KR ನಗರನೂ ಸೇರಿದಂತೆ ಪ್ರತಿಯೊಬ್ಬರು ಬಂದಿದ್ದಾರೆ. ತಮ್ಮಣ್ಣ ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ. ಹಾಗಾಗಿ ಸಭೆ ಪ್ರಾರಂಭ ಆಗ್ತಾ ಇದೆ. ಹಲವಾರು ವಿಚಾರಗಳ ಬಗ್ಗೆ ಮುಂದೆ ಯಾವ ರೀತಿ ಹೋಗಬೇಕು, ಚುನಾವಣೆ ಯಾವ ರೀತಿ ನಡೆಸಬೇಕು, ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಪಕ್ಷದ ವರಿಷ್ಠರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸರ್, ಅಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ ಅನ್ನೋದು. ಸೊ ಕುಮಾರಸ್ವಾಮಿ ಅವರು ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ವಿಚಾರಗಳು ಚರ್ಚೆ ಆಗಿದೆ? ಕುಮಾರಣ್ಣ ಅವರು ರಾಜ್ಯ ಮಟ್ಟದ ನಾಯಕರು, ಜನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಕುಮಾರಣ್ಣನ. ಹಾಗಾಗಿ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕುಮಾರಣ್ಣ ನಿಲ್ಲಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಒಂದು. ಬಹುಶಃ ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಜಿಲ್ಲೆ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಸೂಕ್ತವಾದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ವಿಚಾರಗಳನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.